ವೆಲ್ಕಮ್ ಟು ಫಿಲ್ಮಿ ರೌಂಡಪ್. ಸಿನಿ ಫೀಲ್ಡ್ನಲ್ಲಿ ಹೀರೋಯಿನ್ಸ್ ಪರ್ಸ್ನಲ್ ಲೈಫ್ ಒಂಥರ ಇಂಟ್ರೆಸ್ಟಿಂಗ್. ಅವರ ಮದುವೆ, ಲವ್, ಡಿವೋರ್ಸ್ ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸುದ್ದಿ ಮಾಡುತ್ತೆ. 20s ನಟನಟಿಯರ ಲೈಫ್ ಸ್ಟೈಲ್ ಒಂಥರ. ಇಷ್ಟಪಟ್ಟವ್ರನ್ನ ಮದುವೆ ಆಗ್ತಾರೆ, ಹಾಗೆ ಬೇಡ ಅಂದ ಹಾಗೆ ಕಾನೂನು ಪ್ರಕಾರ ಡಿವೋರ್ಸ್ ತಗೊಳ್ತಾರೆ. ಕೆಲವರು ಮತ್ತೊಂದು ಮದುವೆ ಸಹ ಆಗ್ತಾರೆ. ಆದರೆ 90s ನಟನಟಿಯರ ವಿಷಯದಲ್ಲಿ ಕೊಂಚ ಚೇಂಜ್ ಇದೆ. ಕೆಲ ನಟನಟಿಯರ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದ್ರೂ ಫೇಮಸ್ ಸ್ಟಾರ್ಸ್ ತಮ್ಮ ಸಾಂಸಾರಿಕ ಲೈಫ್ನಲ್ಲಿ ಮಕ್ಕಳ ಜೊತೆ ಬಿಂದಾಸ್ ಆಗಿದ್ದಾರೆ. ಅಂದಿನ ಕಾಲ ನಟರ ಲವ್ ಸ್ಟೋರಿ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾಲಿವುಡ್ ಸೂಪರ್ ಸ್ಟಾರ್, ಸೌತ್ ಸಿನಿ ಇಂಡಸ್ಟ್ರಿ ಫೇಮಸ್ ನಟರಾದ ರಜನಿಕಾಂತ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವರ ಫಿಲಂ ಬರ್ತಿದೆ ಅಂದರೆ ಇಡೀ ಪ್ರಪಂಚದಾದ್ಯಂತ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾರೆ. ಸ್ಕ್ರೀನ್ ಮೇಲೆ ಲವ್, ಮದುವೆ ಸೀನ್ಗಳಲ್ಲಿ ಇಂಪ್ರೆಸ್ ಮಾಡಿರೋ ತಲೈವ ನಿಜ ಜೀವನದಲ್ಲೂ ಒಬ್ಬ ಫೇಮಸ್ ನಟಿ ಹಿಂದೆ ಬಿದ್ದಿದ್ರು. ಮದುವೆ ಆಗಲೇಬೇಕು ಅಂತ ಇದ್ದ ಸೂಪರ್ ಸ್ಟಾರ್ ರಜನಿಗೆ ಆಕೆಯನ್ನು ವರಿಸಲು ಆಗಲೇ ಇಲ್ಲ. ಇಷ್ಟಕ್ಕೂ ರಜನಿಕಾಂತ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಆ ನಟಿ ಯಾರು, ಮದುವೆ ಆಗದೆ ಇರೋಕೆ ಕಾರಣ ಏನು ಅನ್ನೋ ಇಂಟ್ರೆಸ್ಟಿಂಗ್ ಸುದ್ದಿ ನಿಮಗೂ ತಿಳಿಸ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಅತಿಲೋಕ ಸುಂದರಿ ಶ್ರೀದೇವಿ ಕಾಂಬಿನೇಷನ್ನಲ್ಲಿ ಎಷ್ಟೊಂದು ಫಿಲಂ ಬಂದಿದೆ. ಸ್ಕ್ರೀನ್ ಮೇಲೆ ಇವರಿಬ್ಬರ ಕೆಮಿಸ್ಟ್ರಿ ನೋಡುವುದಕ್ಕೆ ಸೂಪರ್ ಆಗಿರ್ತಿತ್ತು. 90s ಇವರಿಬ್ಬರ ಸಿನಿಮಾ ನೋಡೋದಕ್ಕೆ ಸಿನಿ ಪ್ರೇಕ್ಷಕರು ಕಾಯ್ತಿದ್ರು. ತಮಿಳು, ತೆಲುಗು, ಕನ್ನಡ ಹಾಗೂ ಹಿಂದಿ ಭಾಷೆ ಸೇರಿದಂತೆ 19 ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದಾರೆ. 13 ವರ್ಷಕ್ಕೆ ಬಣ್ಣ ಹಚ್ಚಿದ್ದ ಶ್ರೀದೇವಿ ತಮಿಳು ಭಾಷೆಯಲ್ಲಿ 1976ರಲ್ಲಿ ಕೆ ಬಾಲಚಂದರ್ ನಿರ್ದೇಶಿಸಿರುವ 3 ಮುಡಿಚ್ಚು ಸಿನಿಮಾದಲ್ಲಿ ಸೂಪರ್ ಆಗಿ ನಟಿಸಿದ್ರು. ಇದೇ ಸಿನಿಮಾದಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ಸಹ ನಟಿಸಿದ್ರು. ಎಷ್ಟೊಂದು ಸಿನಿಮಾಗಳಲ್ಲಿ ಜೋಡಿಯಾಗಿರೋ ರಜನಿ ಶ್ರೀದೇವಿ ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿತ್ತು. ಆದರೆ ರಜನಿಕಾಂತ್ ಅವರು ಶ್ರೀದೇವಿ ಅವರನ್ನ ಮನ್ಸಾರೆ ಇಷ್ಟಪಟ್ಟಿದ್ರು. ಅವರನ್ನೇ ಮದುವೆ ಆಗಬೇಕು ಅಂತಾನೂ ಇದ್ರಂತೆ. ಈ ವಿಚಾರ ಗೊತ್ತಿದ್ದು ನಿರ್ದೇಶಕ ಕೆ ಬಾಲಚಂದ್ರ ಅವರಿಗೆ ಮಾತ್ರ. ಎಷ್ಟೋ ವರ್ಷಗಳ ನಂತರ ತಲೈವ ಪ್ರೇಮ್ ಕಹಾನಿ ಹೊರಬಿದ್ದಿದೆ. ಇಂಟರ್ವ್ಯೂ ಒಂದರಲ್ಲಿ ಬಾಲಚಂದ್ರ ಅವರು ರಜನಿ ಅವರು ಶ್ರೀದೇವಿಯನ್ನ ಮದುವೆ ಆಗಬೇಕು ಅಂತಿದ್ರು ಅಂತ ಹೇಳಿದ್ದಾರೆ. ಇಬ್ರು ಒಂದೇ ಬಾರಿ ಸಿನಿ ಪಯಣ ಶುರು ಮಾಡಿ ಸಿನಿ ಫೀಲ್ಡ್ನಲ್ಲಿ ಸಖತ್ ಫೇಮಸ್ ಆದ್ರು. ಇಬ್ಬರ ಬಾಂಡಿಂಗ್ ಸಹ ಹಾಗೆ ಇತ್ತು. ಶ್ರೀದೇವಿ ಅವರಿಗೆ ಆಪ್ತ ಸ್ನೇಹಿತನಾಗಿ ಎಲ್ಲ ವಿಷಯದಲ್ಲೂ ರಜನಿ ಸಹಾಯ ಮಾಡ್ತಿದ್ರು. ಶ್ರೀದೇವಿ ಅವರಿಗೆ 16 ವರ್ಷವಿದ್ದಾಗ ರಜನಿ ಆಕೆಯ ಅಮ್ಮನ ಬಳಿ ಮದುವೆ ಆಗೋದಾಗಿ ಕೇಳಿದ್ರಂತೆ. ಸೌಂದರ್ಯ ರಾಶಿ ಶ್ರೀದೇವಿಯನ್ನ ರಜನಿ ತುಂಬಾ ಪ್ರೀತಿ ಮಾಡ್ತಿದ್ರಂತೆ. ಆದರೆ ಶ್ರೀದೇವಿ ಅವರಿಗೆ ಸೂಪರ್ ಸ್ಟಾರ್ ಮೇಲೆ ಅಂತ ಭಾವನೆ ಇರಲಿಲ್ಲ ಎನ್ನಲಾಗಿದೆ. ರಜನಿಕಾಂತ್ ಅವರು ಶ್ರೀದೇವಿ ಮನೆ ಗೃಹಪ್ರವೇಶದಲ್ಲಿ ಮದುವೆ ಪ್ರಪೋಸಲ್ ಮುಂದಿಡಲು ಹೋಗಿದ್ರಂತೆ. ಆಗ ನಿರ್ದೇಶಕ ಕೆ ಬಾಲಚಂದರ್ ಸಹ ರಜನಿ ಜೊತೆ ಹೋಗಿದ್ದಾಗಿ ಹೇಳ್ಕೊಂಡಿದ್ದಾರೆ. ಶ್ರೀದೇವಿ ಅವರ ಹೊಸ ಮನೆಗೆ ಹೋದ ಮೇಲೆ ಸಡನ್ ಆಗಿ ಮನೆಯಲ್ಲಿ ಕರೆಂಟ್ ಕಟ್ ಆಗ್ತಂತೆ. ಇದರಿಂದ ಅಪ್ಸೆಟ್ ಆದ ರಜನಿ ಇದು ಒಳ್ಳೆ ಶಕುನ ಅಲ್ಲ ಅಂತ ಏನೂ ಮಾತಾಡದೆ ವಾಪಸ್ ಆಗಿದ್ರಂತೆ. ಮದುವೆ, ಪ್ರೀತಿ ಎಲ್ಲ ಪಕ್ಕಕ್ಕೆ ಇಟ್ಟು ರಜನಿ ಅವರು ಶ್ರೀದೇವಿ ಮೇಲೆ ಅಪಾರ ಗೌರವ ಇಟ್ಟಿದ್ರು. ಶ್ರೀದೇವಿ ಅವರು ಸಾಯುವವರೆಗೂ ಅವರ ಜೊತೆ ಸ್ನೇಹದಿಂದ ಮಾತನಾಡುತ್ತಿದ್ರು. ಹಲವು ವೇದಿಕೆಗಳಲ್ಲೂ ಕಾಣಿಸಿಕೊಳ್ತಿದ್ರು. ತಲೈವ ರಜನಿಕಾಂತ್ ತಮ್ಮ ಪರ್ಸನಲ್ ನಂಬರನ್ನು ಕೆಲ ವ್ಯಕ್ತಿಗಳಿಗೆ ಮಾತ್ರ ಶೇರ್ ಮಾಡ್ತಾರೆ. ಅದರಲ್ಲಿ ಶ್ರೀದೇವಿ ಸಹ ಇಂಪಾರ್ಟೆಂಟ್ ಆಗಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಗಪ್ಚುಪ್ ಪ್ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹಾಗೇ ಇದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.